ಇವತ್ತು ಟೇಸ್ಟಿಯಾಗಿರೋ ಹೊಸ ರೀತಿಯಲ್ಲಿ ಚಿಕನ್ ಗ್ರೇವಿ ಯಾವ ರೀತಿ ಮಾಡೋದಂತ ನೋಡೋಣ. ಈ ಥರ ಮಾಡಿ ನೋಡ್ರಿ, ಟೇಸ್ಟೇ ಬೇರೆ ಥರ ಇರುತ್ತೆ ಮತ್ತು 15 ನಿಮಿಷದಲ್ಲಿ ಬೇಗನೆ ಮಾಡ್ಬೋದು. ಅದಕ್ಕೆ ಬೇಕಾಗಿರೋ ಐಟಮ್ಸ್ ನೋಡ್ಕೊಳ್ಳಿ. 1 ಸ್ಪೂನ್ ಮೆಣಸು, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸೋಂಪು ಮತ್ತು ಚಕ್ಕೆ, ಲವಂಗ. ಇವಾಗ ಏನು ಮಾಡಬೇಕು, ನಾವಿಲ್ಲಿ ಧನಿಯಾ ಪುಡಿ ಹಾಕ್ತಾಯಿಲ್ಲ, ಧನಿಯಾ ಕಾಳು ಒಂದು ಕೈ ಹಿಡಿಯಷ್ಟು ನಾವು ಹಾಕ್ಕೊಬೇಕು. ನಿಮಗೆ ಧನಿಯಾ ಕಾಳು ಸ್ಮೆಲ್ ಇಷ್ಟ ಇಲ್ಲ ಅಂದವ್ರಿಗೆ ಇದರಲ್ಲಿ ಅರ್ಧ ಭಾಗ ಧನಿಯಾ ಕಾಳು ಹಾಕಿದ್ರೆ ಸಾಕು. ನಾನಿದು ತೋರಿಸ್ಕೊಡ್ತಾ ಇರೋದು ಐಟಮ್ ಅರ್ಧ kg ಚಿಕನ್ಗೆ ಎಷ್ಟೆಷ್ಟು ಯಾವ್ಯಾವ ಥರ ಹಾಕ್ಕೊಬೇಕು ಅಂತ ನೋಡಿ. ಉರಿ ಸಿಮ್ಮಲ್ಲಿ ಇಟ್ಟಿನಿ. ಆ ಕಲರ್ ಸ್ವಲ್ಪ ಚೇಂಜ್ ಆಗಿ ಆ ಅರೋಮಾ ಸ್ಮೆಲ್ ಬರುತ್ತಲ್ಲ, ಅಲ್ಲಿ ಗಂಟ ನಾವು ಫ್ರೈ ಮಾಡ್ಕೊಬೇಕು. 1 ಸ್ಪೂನು ಮೆಣಸು ನಿಮಗೆ ಸ್ಮೆಲ್ಲಿಂಗ್ ಜಾಸ್ತಿ ಇಷ್ಟ ಆದರೆ ಇನ್ನು ಸ್ವಲ್ಪ ಮೆಣಸು ಕೂಡ ಖಾರಕ್ಕೆ ಹಾಕ್ಕೊಬೋದು. ಹಾಕ್ಕೊಂಡು ಇದನ್ನೆಲ್ಲ ನೀಟಾಗಿ ಹುರ್ಕೊಬೇಕು. ಯಾವ ಥರ ಹುರಿಬೇಕಂತ ನಿಮಗೆ ಎತ್ತಿ ತೋರಿಸ್ತೀನಿ ನೋಡಿರಿ. ಈ ರೀತಿಗೆ ಹುರ್ಕೊಬೇಕು. ಇದಕ್ಕಿಂತ ಜಾಸ್ತಿ ನಾವು ಹುರಿಸ್ಬಿಟ್ಟು ಸೀದಿಸ್ಬಿಟ್ರೆ ಸ್ಮೆಲ್ ಚೆನ್ನಾಗಿರಲ್ಲ ಮತ್ತು ಗ್ರೇವಿನೂ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಒಂದು 2ರಿಂದ 3 ಒಣಗಿನ ಮೆಣಸಿನ್ಕಾಯಿ ಹಾಕ್ಕೊಬೇಕು. ಹಾಕ್ಕೊಂಬಿಟ್ಟು ಇದೆಲ್ಲ ಸ್ಮೆಲ್ ಬರೋ ಗಂಟ ಫ್ರೈ ಹಾಕಿದ ತಕ್ಷಣ ಅದು ಆರಿದ ಮೇಲೆ ಫೈನ್ ಪೇಸ್ಟ್ಗೆ ನೀರು ಹಾಕಿ ನೈಸಾಗಿ ರುಬ್ಕೋಬೇಕು. ಇವಾಗ ಅದೇ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಚಿಕ್ಕ ಸೈಜ್ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಒಂದು ಈರುಳ್ಳಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋ ಥರ ನಾವಿವಾಗ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಯಾವ ರೀತಿ ಫ್ರೈ ಮಾಡ್ತೀವೋ ಆ ರೀತಿ ಚಿಕನ್ ಗ್ರೇವಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಫ್ರೈ ಆಗಿದ ತಕ್ಷಣ ನೋಡಿ, ನಾವು ಯಾವ ಥರ ಈರುಳ್ಳಿಯ ಸೈಡ್ಗೆ ಹಾಕ್ಕೊತಾ ಇದ್ದೀವಿ ಆ ಥರ ಹೇಳಿದ್ದು. ಆ ಎಣ್ಣೆಲ್ಲ ಬಿಟ್ಕೊಂಡಿದ್ದ ತಕ್ಷಣ ಸ್ವಲ್ಪ ಜೀರಿಗೆ ಹಾಕ್ಕೊಬೇಕು. ಆಮೇಲೆ ಪಲಾವ್ ಎಲೆ ಹಾಕ್ಕೊಬೇಕು. ಆಮೇಲೆ ಚಕ್ಕೆ, ಲವಂಗ ಹಾಕ್ಕೊಬೇಕು. ಇದು ಯಾಕೆ ಫಸ್ಟೇ ನಾನು ಆಯಿಲಲ್ಲಿ ಹಾಕಿಲ್ಲ ಅಂದರೆ ಎಲ್ಲ ಸೀದೋಗಿಬಿಡುತ್ತೆ, ಸ್ಮೆಲ್ ಒಂಥರ ತಿನ್ನುವಾಗಲೇ ಚೆನ್ನಾಗಿರಲ್ಲ. ಈ ರೀತಿ ಮಾಡಿ ನೋಡಿರಿ, ಪರ್ಫೆಕ್ಟಾಗಿ ಸ್ಮೆಲ್ ಸೆನ್ಸ್ ಚೆನ್ನಾಗಿರುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ. ಒಂದು ಅರ್ಧ ಸ್ಪೂನ್ ಅಥವಾ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ರಾ ಸ್ಮೆಲ್ ಹೋಗೋ ಗಂಟ ನಾವೇನು ಮಾಡಬೇಕು, ಫ್ರೈ ಮಾಡ್ಕೊಬೇಕು. ನೋಡಿ, ಆ ಮಟ್ಟಕ್ಕೆ ಫ್ರೈ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀನಿ. ಇವಾಗ ಏನು ಮಾಡಬೇಕು, ಡೈರೆಕ್ಟಾಗಿ ಚಿಕನ್ನ ತೊಳೆದಿಟ್ಕೊಂಡಿದ್ದೀವಲ್ಲ ಆ ಚಿಕನ್ ಇದರೊಳಗಡೆ ಹಾಕ್ಕೊಂಡು ಸುಮ್ಮನೆ ಹಿಂಗೊಂದು ತಿರುವು ಕೊಟ್ಟು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಬೇಕು. ಹಾಕ್ಕೊಂಡು ನೀವು ಉಪ್ಪು ಖಾರ ಎಲ್ಲ ನಾವು ನೋಡ್ಕೊಬೇಕಲ್ಲ, ಆದ್ದರಿಂದ ಉಪ್ಪು ಸ್ವಲ್ಪ ಆದ್ರೂ ಸರಿ, ಕಮ್ಮಿ ಇದ್ದರೆ ನಾವು ಆಮೇಲೆ ಬೇಕಂದ್ರೂ ಹಾಕ್ಕೊಬೋದು. ಜಾಸ್ತಿ ಆಗಿಬಿಟ್ರೆ ಕಷ್ಟ ಅಲ್ವಾ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಿಂಗೆ ತಿರುವು ಕೊಟ್ಬಿಟ್ಟು ತಟ್ಟೆ ಹಾಕಿ ಕರೆಕ್ಟಾಗಿ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನೀವು ಬೇಯಿಸಿದ್ರೆ ಈ ಥರ ನೀರು ಬಿಟ್ಕೊತೈತೆ. ತಿರ್ಗಾ ಇನ್ನೂ ಒಂದು ಸಲ ತಿರುವು ಕೊಡಿ. ಜಾಸ್ತಿ ಚಿಕನ್ನು ಬೇಯಿಸೋಕ್ಕೆ ಹೋಗ್ಬೇಡ್ರಿ. ನಾನು ಯಾವ ರೀತಿ ತೋರಿಸ್ತಾ ಇದ್ದೀನೋ ಆ ರೀತಿ ಬೇಯಿಸಿದ್ರೆ ಸಾಕು, ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿಯೇ ಒಂದು 6ರಿಂದ 7 ನಿಮಿಷ ನಾವೇನು ಮಾಡಬೇಕು, ಈ ಎಣ್ಣೆ ಇದರಲ್ಲೇ ಬೇಯಿಸ್ಕೊಬೇಕು. ನೀರಂತೂ ನೀವು ಹಾಕೋಕ್ಕೆ ಹೋಗಬೇಡಿ. ಚಿಕನಲ್ಲಿರೋ ನೀರೆಲ್ಲ ಬಿಟ್ಟು ಆ ನೀರೆಲ್ಲ ಗಟ್ಟಿಯಾಗೋ ಗಂಟ ನಾವು ಫ್ರೈ ಮಾಡ್ಕೊಬೇಕು. ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ತಿರುವು ಕೊಡಬೇಕು. ನಾವು ಹಿಂಗೆ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಚಿಕನ್ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಏನು ಮಾಡಬೇಕು ನೋಡಿ, ನಾನು ಪೇಸ್ಟ್ ಯಾವ ಥರ ರುಬ್ಬಿದ್ದೀನಿ ಅಂತ ತೋರಿಸಿದ್ದೀನಿ. ಈ ಥರ ನಾವು ರುಬ್ಕೊಬೇಕು. ತರಿಯಾಗಿದ್ದರೆ ಧನಿಯಾ ಕಾಳೆಲ್ಲ ಬಾಯಿಗೆ ಸಿಗುತ್ತೆ, ಕೆಲವೊಬ್ಬರಿಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲಲ್ಲ. ಆದ್ದರಿಂದ ಈ ಥರ ಪೇಸ್ಟ್ ಥರ ರುಬ್ಕೊಂಡು ಆ ಜಾರಿಗೆ ಇನ್ನು ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಕೊಟ್ಕೊಂಡು ಇದರೊಳಗಡೆ ಹಾಕಿ ಒಂದು 5ರಿಂದ 6 ನಿಮಿಷ ಕುದಿಸಿ ಎಣ್ಣೆ ಬಿಡೋ ಗಂಟ ನಾವೇನು ಮಾಡಬೇಕು, ಚೆನ್ನಾಗಿ ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿರೋ ಹೊಸ ರೀತಿಯಲ್ಲಿ ಚಿಕನ್ ಗ್ರೇವಿ ರೆಡಿ. ನೀವು ಟ್ರೈ ಮಾಡಿ ಕಮೆಂಟ್ ಮೂಲಕ ನನಗೆ ತಿಳಿಸಿ.